ಮೂರ್ಛೆ ಹೋದ ಕೋಗಿಲೆಯನ್ನ ರಕ್ಷಣೆ ಮಾಡಿದ ವನಸಿರಿ ತಂಡ. ಸಿಂಧನೂರು ತಾಲೂಕಿನ ಎಲೆಕೂಡ್ಲಿಗೆ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೋಗಿಲೆಯೊಂದು ನೀರಿನ ದಾಹವನ್ನು ತೀರಿಸಿಕೊಳ್ಳಲು ನೀರನ್ನ ಹುಡುಕಿ ಹೊರಟಾಗ ಸಂಚರಿಸುವ ಬಸ್ಗೆ ಡಿಕ್ಕಿ ಹೊಡೆದು ನೆಲಕ್ಕೆ ಬಿದ್ದು ಮೂರ್ಛೆ ಹೋಗಿತ್ತು. ಇದನ್ನು ಕಂಡ ಪರಿಸರ ಪ್ರೇಮಿಗಳು ಹಾಗೂ ವನಸಿರಿ ಫೌಂಡೇಶನ್ನ ಸದಸ್ಯರಾದ ಆನಂದ್ ಪತ್ತಾರ್ ಅವರು ಆ ಪಕ್ಷಿಯನ್ನ ಕೂಡಲೇ ವನಸಿರಿ ಫೌಂಡೇಶನ್ ಕಾರ್ಯಾಲಯಕ್ಕೆ ತಂದು ಸಂಸ್ಥೆಯ ಸಂಸ್ಥಾಪಕರಾದ ಅಮ್ರೇಗೌಡ ಮಲ್ಲಾಪುರ ಅವರಿಗೆ ಮಾಹಿತಿಯನ್ನು ತಿಳಿಸಿ ಅವರಿಗೆ ಒಪ್ಪಿಸಿದ್ರು. ತಕ್ಷಣವೇ ಅದನ್ನು ಪಶು ಚಿಕಿತ್ಸಾಲಯಕ್ಕೆ ಕರೆದುಕೊಂಡು ಹೋಗಿ ಔಷಧಿಯನ್ನು ಕೊಡಿಸಿ ಅರಣ್ಯ ಇಲಾಖೆಯ ಅಧಿಕಾರಿ ಮುನಿಸ್ವಾಮಿ ಅವರಿಗೆ ಒಪ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪರಿಸರ ರತ್ನ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ನ ಸಂಸ್ಥಾಪಕರಾದ ಅಮ್ರೇಗೌಡ ಮಲ್ಲಾಪುರ್, ಅರಣ್ಯ ಇಲಾಖೆಯ ಅಧಿಕಾರಿ ಮುನಿಸ್ವಾಮಿ, ವನಸಿರಿ ಫೌಂಡೇಶನ್ನ ಸದಸ್ಯರಾದ ಆನಂದ್ ಪತ್ತಾರ್, ಹಾರಾಪುರ್, ಪಂಪಾಪತಿ ಪತ್ತಾರ್ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಪಶು ಚಿಕಿತ್ಸಾಲಯದ ಸಿಬ್ಬಂದಿಗಳು, ವನಸಿರಿ ಫೌಂಡೇಶನ್ನ ಸದಸ್ಯರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಂಜೆಕ್ಷನ್ ಇದ್ರೆ ಅವ್ರು ಬ್ಯಾಡ ಅಂದ್ರೆ ಇಂಜೆಕ್ಷನ್ ನೀರು ಕುಡ್ಕ ಹೋಗ್ತದೆ. ಇಂಜೆಕ್ಷನ್ ಇದ್ರೆ ಅದ್ರಾಗ ಇದು ಮಾಡಿ ಹಿಂಗೆ ಒತ್ತಿಬಿಟ್ರೆ ಒಳಗೆ ಹೋಗ್ಬಿಡ್ತೈತಿ. ಸ್ವಲ್ಪ ಹೋದ್ರೆ ಸಾಕ್ಯಾಕ್ರಿ. ಇಲ್ಲಮ್ಮ ಬಿಡ. ಸ್ವಲ್ಪ ಕುದಿಕಿಡ್ಕರಿ ಹಂಗೆ. ಜಾಸ್ತಿ ನೀರನ್ನ ಕಲಿಸ್ಬಾರ್ದಾಗಿತ್ತು. ಇಲ್ಲ ನೀರು ಜಾಸ್ತಿ ಆಗ್ಬೇಕ್ರಿ. ಅದು ನೀರು ಜಾಸ್ತಿ ಇದ್ದಂಗೆಲ್ಲ ಚಲೋ. ಮುಂಜಾನೆ ನೋಡ್ರಿ 6 7